ಉತ್ತರ ಕೇಳೋದು ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಿ. ಒಂದ್ ನಿಮಿಷ ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಮತ್ತೆ ಇಂಥ ಪಾಪದ ಕೆಲಸ ಮಾಡಿ ಒಂದು ಎರಡು ಪಾಪದ ಕೆಲಸ ಬೇಡ. ಯಾವುದು ಬೇರೆ ವಿಷಯ ಬಂದಿದೆ ಅದನ್ನ ತೆಗೆದು ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೇನೆ ನಾನು. ಮಾತಾಡೋದು ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ ಒಂದು ಮನೆ ನಾನಿಲ್ಲ ಅಂದ್ಬಿಟ್ಟು ಇಂಥ ಅದಕ್ಕೆಲ್ಲ ಹೆಸರು ಒಳ್ಳೆ ಚರ್ಚೆ ಆಯ್ತು. ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು. ಒಳ್ಳೆ ಪಾಸಿಟಿವ್ ಅನ್ನ ಮಾತಾಡೋದು. ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್ ಒಳ್ಳೆ ಡಿಸ್ಕಷನ್ ಆಗಿದೆ. ಒಳ್ಳೆ ಡಿಸ್ಕಷನ್. ಅವರು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಸರ್ ಇಷ್ಟೊತ್ತು ನೀವು ಕೂತ್ಕೊಳ್ಳಿ. ಸೈಕೋನ ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಇಶ್ಯೂಸ್ ಮಾತಾಡ್ಲಿ, ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಒಂದ್ ಸೆಕೆಂಡ್ ಒಂದು ನಿಮಿಷ. ಮುನಿರತ್ನ ಇಶ್ಯೂ ಬಂದಾಗ ಅವರು ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಆದ್ರೆ ಅಶೋಕ್ ಅದೇನೋ ಚುಚ್ಚೋದು, ರೇಪಿಸ್ಟು, ಇವೆಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ದಯವಿಟ್ಟು ನೀವು ಕಸ್ಟಡಿ ಆಫ್ ನಾನು ಇಲ್ದೆ ಹೋದಾಗ ಇಲ್ಲಿ ಏನೇನ್ ನಡೆದಿದೆ $260 ಕೋಟಿ. ಒಂದ್ ಎಕರೆಗೆ ವೈಯಕ್ತಿಕ ಆಯ್ತು. ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಲಿ. ಹೇಳಿದ್ದೇನೆ. ಈಗ ನೋಡಿ, ಒಂದ್ ಸೆಕೆಂಡ್. ಈಗ ನಮ್ಮ ಬೆಂಗಳೂರು BBMP ಡೆವಲಪ್ಮೆಂಟ್ ವಿಚಾರ ಬಿಟ್ಟು ಬೇರೆನಲ್ಲಿ ಚರ್ಚೆ ಆಗಿದೆ, ಅದನ್ನು ಕಡ್ತಂತ ತೆಗೀರಿ. ಈಗ ಬಹಳ ಚೆನ್ನಾಗಿ ಇವತ್ತು ನಡೀತಾ ಇದೆ. ಆಯ್ತಪ್ಪ, ತೆಗಿ, ಕೂತ್ಕೊಳ್ಳಿ ನೀವು. ಆಯ್ತು, ಏನ್ ಬೇಕಾದ್ರೆ ಮಾತಾಡ್ಲಿ. ಆಯ್ತು, ನಾನು ಹೇಳ್ತೀನಿ. ಕೂತ್ಕೊಳ್ಳಿ, ಹೇಳಬೇಕು ಹೇಳ್ತೀನಿ. ಅಧ್ಯಕ್ಷ ಆಯ್ತಪ್ಪ, ನಿಲ್ಲ ಸರಿ ಇದೆ. ಒಂದ್ ನಿಮಿಷ. ಅಲ್ಲ ಸರ್, ನಿಮಗೂ ಮಾತಾಡೋದು ನಾವು ನಿಮ್ಮನ್ನು ಉಪಮುಖ್ಯಮಂತ್ರಿಗಳ ನಿಮ್ ಬಗ್ಗೆ ಮಾತಾಡೋದು ನಾವ್ ಯಾಕೆ ಸುಮ್ ಕೊಡ್ಬೇಕು? ಆಯ್ತು ಕೊಂಡ್ರೆಡ್ಡಿ ಅವರೇ, ಕೂತ್ಕೊಳ್ಳಿ. ಅದನ್ನು ಆಯ್ತು. ಅಧ್ಯಕ್ಷ, ಈ ಸಂಚಾರಯುಕ್ತ ಬಫರ್ ರೋಡ್ ಬಗ್ಗೆ ಮುನಿರತ್ನ ಮಾತಾಡ್ಬೇಕಾರೆ ಅದ್ ಹೇಳ್ತೀನಿ. ನಾನು ಅದಾಗ್ಲೇ ಇಲ್ಲ, ಈಜಿಪುರ
ಕೊಡ್ತೀನಿ ಅಂತ. ಇದು ನಿಮ್ ಕಾಲದಲ್ಲೇ ಪ್ರಾರಂಭ ಆಗಿದ್ದು, 2014ರಲ್ಲಿ ಪ್ರಾರಂಭ ಆಗಿದ್ದು. ಅದಕ್ಕೆ ಕ್ಯಾನ್ಸಲ್ ಆಯ್ತು, ಮತ್ತೆ ನೀವೇ ಟೆಂಡರ್ ಕರೆದ್ರಿ, ಮತ್ತೆ ಅವನು ಲೆಟರ್ ಬರ್ದಿದ್ದಾನೆ ಒಂದು ನಿಮ್ಗೆ, ಬಹಳ ಸರ್ಕಾರ ದುಡ್ಡು ಕೊಡೋದಿಲ್ಲ, ನನಗೆ ಅನ್ಯಾಯ ಮಾಡಿದೆ, ನನ್ನ MOU ಮಾಡಿರೋಂಥದ್ದು ಅದ್ರ ಪ್ರಕಾರ ನಡೀತಾ ಇಲ್ಲ. ಅಶೋಕ್ ಬಹಳ ಬುದ್ಧಿವಂತರು. ಕೊಡ್ತೀನಿ ನಾನು ಲೆಟರ್. ಬಿಟ್ಬಿಡಿ ಆ ಸುದ್ದಿ, ಮುಂದೊತ್ತು ಬಿಟ್ಬಿಟ್ಟು ಈಜಿಪ್ಟ್ ತಗೊಂಡ ಅಲ್ಲ ಬೇಡ, ಅಲ್ಲಿಗೆ ಹೋಗೋದು. ಇದು ಈಜಿಪ್ಟ್ ಬನ್ನಿ, ಈಜಿಪ್ಟ್ ಹೇಳಿ ಅಧ್ಯಕ್ಷ. ಈಜಿಪ್ಟ್ದು ಆಗ್ತಾ ಇದೆ ಈಗ, ಕಾಂಟ್ರಾಕ್ಟ್ ಚೇಂಜ್ ಮಾಡಿದೀವಿ. ಯಾರೋ ಸಿರ್ಕೆನೋ ಯಾರಿಗೋ ಕೊಟ್ಟಿದ್ದು, ಸಿರ್ಕೆ ಅಲ್ಲ ಸಿಂಪ್ಲೆಕ್ಸ್ ಹೊರಟೋದು, ತಿರ್ಗಾ ಅಡಿಷನಲ್ ಯಾರೋ ಒಬ್ರು ಕೊಟ್ಟಿದ್ದೀವಿ. ಇನ್ನೊಂದು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ನಾನು ರಾಮಲಿಂಗಾರೆಡ್ಡಿ ಅವರು 4-5 ವಿಸಿಟ್ ಮಾಡಿದ್ದಾರೆ, ನಾನು 4-5 ವಿಸಿಟ್ ಮಾಡಿದ್ದೇನೆ, ನಮ್ಮ ಆಫೀಸರ್ಸ್ಗೆಲ್ಲ ಹಾಕಿದ್ದಾರೆ. ಸೊ ಬಹಳ ಪ್ರಾಬ್ಲಮ್ ಇತ್ತು, ಇದಾಯ್ತು. ಕೆಲವು ಅನೇಕ ಬ್ರಿಡ್ಜ್ಗಳಿದೆ. ಹೌದೌದು, ಐ ಅಗ್ರಿ ವಿತ್ ಯು. ದುಡ್ಡು ಕೊಟ್ಟಿದ್ದೀವಿ, ರಿಲೀಸ್ ಮಾಡಿದೀವಿ.